ವೆಲ್ಕಮ್ ಬ್ಯಾಕ್. ಇನ್ನು ಸ್ಯಾಂಡಲ್ವುಡ್ನ ಮೋಸ್ಟ್ ಎನರ್ಜೆಟಿಕ್ ಆಕ್ಟರ್ ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ 63ನೇ ವಯಸ್ಸಿನಲ್ಲೂ ಕೂಡ ಚಿರ ಯುವಕನಂತೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಶಿವಣ್ಣ ತನಗೆ ಕಳೆದ 4 ತಿಂಗಳುಗಳಿಂದ ಹುಷಾರಿಲ್ಲ ಅಂತ ಹೇಳ್ಕೊಂಡಿದ್ರು. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಸದ್ಯ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಫ್ಯಾನ್ ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ದುಃಖ ಅಷ್ಟೇ. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ, ಚಿಕಿತ್ಸೆಗೆ ಅಮೆರಿಕಾಗೆ ತೆರಳಿದ ದೊಡ್ಡ ಮನೆ ಬಾಸ್. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ ಅನ್ನೋ ಸುದ್ದಿ ಕೇಳಿ ಕೋಟ್ಯಾಂತರ ಹೃದಯಗಳು ಮರುಗಿದ್ವು. ಶಿವಣ್ಣಗೆ ಯಾಕಪ್ಪ ಇಂಥ ನೋವು ಕೊಟ್ಟೆ ಅಂತ ಕಣ್ಣೀರಿಟ್ಟಿದ್ರು. ನಿನ್ನೆ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೊರಟಿದ್ದಾರೆ. ಹೊರಡೋದಕ್ಕೂ ಮುನ್ನ ಭಾವುಕರಾಗಿ ಅಭಿಮಾನಿಗಳಿಗೂ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಏನು ಸರ್ಜರಿ 24ನೇ ತರ ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಅಲ್ಲಿ ಬ್ಯಾಕ್ ಜನವರಿ 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಆದರೆ ನಿನ್ನೆ ಶಿವಣ್ಣನಲ್ಲಿ ಇದ್ಯಾವುದು ಕಾಣಲಿಲ್ಲ. ಹೇಳೋಕೆ ಸಾಕಷ್ಟು ಮಾತಿದ್ರು, ಮಾತುಗಳನ್ನೆಲ್ಲ ಭಾವುಕತೆ ಆವರಿಸಿಬಿಟ್ಟಿತ್ತು. ಕಣ್ಣಂಚಲಿ ನೀರು, ಭಾರದ ಹೃದಯ, ಮತ್ತೊಂದೆಡೆ ಅಭಿಮಾನಿಗಳ ಪ್ರೀತಿಗೆ ಆನಂದ ಭಾಷ್ಪ. ಶಿವಣ್ಣ ಅನಾರೋಗ್ಯದಿಂದ ಬಳಲುತ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸುಮಾರು ತಿಂಗಳಿಂದ ನೋವು ಅನುಭವಿಸುತ್ತಿದ್ರು. ಅಂದ ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಣ್ಣ ಅಮೆರಿಕಾಗೆ ತೆರಳುತ್ತಿದ್ದು, ನಿನ್ನೆ ರಾತ್ರಿಯೇ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದಾರೆ. ಶಿವಣ್ಣ ಅಮೆರಿಕಾಗೆ ಹೊರಡೋ ವಿಚಾರ ಗೊತ್ತಾಗ್ತಿದ್ದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಶಿವಣ್ಣನ ಮನೆ ಮುಂದೆ ಜಮಾಯಿಸಿದ್ರು. ಶಿವಣ್ಣಗೆ ಧೈರ್ಯ ಹೇಳಿ ಹುಷಾರಾಗಿ ಬರ್ತೀರಣ್ಣ, ಹೋಗಿ ಬನ್ನಿ ಅನ್ನೋ ಹಾರೈಕೆಯ ಮಾತುಗಳನ್ನು ಆಡಿದ್ರು. ಕಿಚ್ಚ ಸುದೀಪ್, ಬಿಸಿ ಪಾಟೀಲ್, ವಿನೋದ್ ರಾಜ್ ಶಿವಣ್ಣನ ನಿವಾಸಕ್ಕೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇದೇ ತಿಂಗಳು 24ರಂದು ಅಮೆರಿಕದ ಮಿಯಾಮಿನಲ್ಲಿ ಶಿವಣ್ಣಗೆ ಚಿಕಿತ್ಸೆ ನಡೆಯಲಿದ್ದು, ಶಿವಣ್ಣನ ಜೊತೆಗೆ ಗೀತಕ್ಕ ಮತ್ತು ಪುತ್ರಿ ನಿವೇದಿತಾ ಕೂಡ ಅಮೆರಿಕಾಗೆ ತೆರಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಶಿವಣ್ಣ. ನಮಗೆ ಕೆಲವರದಲ್ಲೇನು ಗೊತ್ತಾ, ಈ ಶಿವಣ್ಣವರ ಆ್ಯಕ್ಟಿಂಗು, ಪಿಕ್ಚರು ಅದು ಬೇರೆ ವಿಚಾರ. ಶಿವಣ್ಣ ಮತ್ತೊಬ್ಬರಿಗೆ ಪ್ರತಿಸ್ಪಂದಿಸುವ ರೀತಿ ಇದೆಯಲ್ಲ, ಇವನ್ ಮೀಡಿಯಾದಲ್ಲೇ ನೋಡಿಬೇಕಿದ್ರೆ. ನಿಮಗೆ ಕೆಲವು ಸ್ಟಾರ್ಗಳಿರುತ್ತೆ, ಇಲ್ಲ ನನಗೆ ಇವನೇ ಬರಬೇಕು, ನಾನು ಇಂಟ್ರ್ಯೂ ಮಾಡೋದಕ್ಕೆ, ನಾನು ಅವನಿಲ್ಲ ಅಂದರೆ ಇಂಟ್ರ್ಯೂ ಮಾಡಿಕೊಡೋದಿಲ್ಲ ಅಂತೇಳಿ. ನಾನು ಕಂಡವರಲ್ಲಿ ಒಬ್ಬರೇ ಶಿವಣ್ಣ ಒಬ್ಬರೇ. ನಿನ್ನೆ ಮೀಡಿಯಾಗೆ ಬಂದಿರೋ ಇಂಟರ್ನಿ ಹೋಗಿ ಇಂಟ್ರ್ಯೂ ಬೇಕು ಅಂದರೂ ಕೂಡ ಶಿವಣ್ಣ ಕೊಟ್ಟಿದ್ದಾರೆ. ಈ ಇಂಟರ್ನಿಗಳು ಅದನ್ನು ಮಾಡಿದ್ದಾರೆ. ಅದು ಶಿವಣ್ಣ, ಅದು ಡೌನ್ ಟು ಅರ್ತ್ ಅಂತ ಹೇಳೋದು. ವ್ಯಕ್ತಿತ್ವ. ಸೊ ಹಾಗಾಗಿ ನೋಡಿ, ಶಿವಣ್ಣ ಆರಾಮ್ಸೆ ಗೆದ್ದು ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲರ ಆಮೇಲೆ ನಿಜವಾಗಿ ಹೇಳ್ಬೇಕಂದ್ರೆ ಆ ಸುತ್ತಮುತ್ತ ಜನ ಜಾಸ್ತಿ ಸೇರಿದ ಕಾರಣಕ್ಕಾಗಿ ಸ್ವಲ್ಪ ಇಮೋಷ್ನಲ್ ಆದರು ಅಂತ ಅನಿಸುತ್ತೆ. ಅದರ್ವೈಸ್ ಅವರು ಸಿಂಹದ ಮರಿನೇ. ಇದರ ನಡುವೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ರಷ್ಯಾ ಕ್ಯಾನ್ಸರ್ಗೊಂದು ಔಷಧಿಯನ್ನು ಕಂಡು ಹಿಡಿದಿದೆ ಅನ್ನುವಂಥದ್ದು. ಅದನ್ನು ಫ್ರೀಯಾಗಿ ಕೊಡ್ತಾರಂತ ಅವರು. ನೆಕ್ಸ್ಟ್ ಆದಷ್ಟು ಬೇಗ ಅದು ಹೊರಗೆ ಬರಲಪ್ಪ. ಯಾಕಂದರೆ ಎಷ್ಟೋ ಜನ ಬರ್ತಾರೆ ಕ್ಯಾನ್ಸರು ಮತ್ತೊಂದು ಅಂತೇಳಿ ಬರ್ತಾ ಇರುವಾಗ ಏನು ಮಾಡೋದಪ್ಪ ಅಂತ ಅನಿಸ್ಬಿಡುತ್ತೆ ನಮಗೆಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದಾಗಲಿ ಒಂದೊಂದು ಕಾಲಘಟ್ಟದಲ್ಲಿ ಅಂಥದ್ದೊಂದು ಬದಲಾವಣೆಗಳಾಗಬೇಕು. ಶಿವಣ್ಣ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಹಾರೈಕೆಗಳು ಶಿವಣ್ಣನಿಗಾಗಿ ಒಂದು ಹಾರೈಕೆ ಇರಲಿ ಪ್ರತಿಯೊಬ್ಬರದ್ದು ಕೂಡ. ಶಿವಣ್ಣ ಹೆಂಗೆ ಆಮೇಲೆ ಮೆಚ್ಚಬೇಕೇನು ಗೊತ್ತಾ ನೋಡಿ, ಅದನ್ನು ತಲೆ ಬೋಳಿಸ್ಕೊಂಡು ಹೋದ್ರು. ಅದು ಧೈರ್ಯ. ಇಲ್ಲ ಅಂದರೆ ಅಯ್ಯೋ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಲ್ಲ, ಯಾವನೇನು ಅಂದ್ಕೊಳ್ಳಲ್ಲ ರೀ, ನಾವು ಧೈರ್ಯ. ವೆಲ್ಕಮ್ ಬ್ಯಾಕ್. ಇನ್ನು ಸ್ಯಾಂಡಲ್ವುಡ್ನ ಮೋಸ್ಟ್ ಎನರ್ಜೆಟಿಕ್ ಆಕ್ಟರ್ ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ 63ನೇ ವಯಸ್ಸಿನಲ್ಲೂ ಕೂಡ ಚಿರ ಯುವಕನಂತೆ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಶಿವಣ್ಣ ತನಗೆ ಕಳೆದ 4 ತಿಂಗಳುಗಳಿಂದ ಹುಷಾರಿಲ್ಲ ಅಂತ ಹೇಳ್ಕೊಂಡಿದ್ರು. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಸದ್ಯ ಅದರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಫ್ಯಾನ್ ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ದುಃಖ ಅಷ್ಟೇ.
ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ, ಚಿಕಿತ್ಸೆಗೆ ಅಮೆರಿಕಾಗೆ ತೆರಳಿದ ದೊಡ್ಡ ಮನೆ ಬಾಸ್. ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಅನಾರೋಗ್ಯ ಅನ್ನೋ ಸುದ್ದಿ ಕೇಳಿ ಕೋಟ್ಯಾಂತರ ಹೃದಯಗಳು ಮರುಗಿದ್ವು. ಶಿವಣ್ಣಗೆ ಯಾಕಪ್ಪ ಇಂಥ ನೋವು ಕೊಟ್ಟೆ ಅಂತ ಕಣ್ಣೀರಿಟ್ಟಿದ್ರು. ನಿನ್ನೆ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೊರಟಿದ್ದಾರೆ. ಹೊರಡೋದಕ್ಕೂ ಮುನ್ನ ಭಾವುಕರಾಗಿ ಅಭಿಮಾನಿಗಳಿಗೂ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಅಲ್ಲಿ ಬ್ಯಾಕ್ ಜನವರಿ 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಆದರೆ ನಿನ್ನೆ ಶಿವಣ್ಣನಲ್ಲಿ ಇದ್ಯಾವುದು ಕಾಣಲಿಲ್ಲ. ಹೇಳೋಕೆ ಸಾಕಷ್ಟು ಮಾತಿದ್ರು, ಮಾತುಗಳನ್ನೆಲ್ಲ ಭಾವುಕತೆ ಆವರಿಸಿಬಿಟ್ಟಿತ್ತು. ಕಣ್ಣಂಚಲಿ ನೀರು, ಭಾರದ ಹೃದಯ, ಮತ್ತೊಂದೆಡೆ ಅಭಿಮಾನಿಗಳ ಪ್ರೀತಿಗೆ ಆನಂದ ಭಾಷ್ಪ. ಶಿವಣ್ಣ ಅನಾರೋಗ್ಯದಿಂದ ಬಳಲುತ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಸುಮಾರು ತಿಂಗಳಿಂದ ನೋವು ಅನುಭವಿಸ್ತಿದ್ರು. ಅಂದ ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಣ್ಣ ಅಮೆರಿಕಾಗೆ ತೆರಳುತ್ತಿದ್ದು, ನಿನ್ನೆ ರಾತ್ರಿಯೇ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ದಾರೆ. ಶಿವಣ್ಣ ಅಮೆರಿಕಾಗೆ ಹೊರಡೋ ವಿಚಾರ ಗೊತ್ತಾಗ್ತಿದ್ದಂತೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಶಿವಣ್ಣನ ಮನೆ ಮುಂದೆ ಜಮಾಯಿಸಿದ್ರು. ಶಿವಣ್ಣಗೆ ಧೈರ್ಯ ಹೇಳಿ ಹುಷಾರಾಗಿ ಬರ್ತೀರಣ್ಣ, ಹೋಗಿ ಬನ್ನಿ ಅನ್ನೋ ಹಾರೈಕೆಯ ಮಾತುಗಳನ್ನು ಆಡಿದ್ರು. ಕಿಚ್ಚ ಸುದೀಪ್, ಬಿಸಿ ಪಾಟೀಲ್, ವಿನೋದ್ ರಾಜ್ ಶಿವಣ್ಣನ ನಿವಾಸಕ್ಕೆ ಭೇಟಿ ಕೊಟ್ಟು ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇದೇ ತಿಂಗಳು 24ರಂದು ಅಮೆರಿಕದ ಮಿಯಾಮಿನಲ್ಲಿ ಶಿವಣ್ಣಗೆ ಚಿಕಿತ್ಸೆ ನಡೆಯಲಿದ್ದು, ಶಿವಣ್ಣನ ಜೊತೆಗೆ ಗೀತಕ್ಕ ಮತ್ತು ಪುತ್ರಿ ನಿವೇದಿತಾ ಕೂಡ ಅಮೆರಿಕಾಗೆ ತೆರಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಶಿವಣ್ಣ. ನಮಗೆ ಕೆಲವರದಲ್ಲೇನು ಗೊತ್ತಾ, ಈ ಶಿವಣ್ಣವರ ಆ್ಯಕ್ಟಿಂಗು, ಪಿಕ್ಚರು ಅದು ಬೇರೆ ವಿಚಾರ. ಶಿವಣ್ಣ ಮತ್ತೊಬ್ಬರಿಗೆ ಪ್ರತಿಸ್ಪಂದಿಸುವ ರೀತಿ ಇದೆಯಲ್ಲ, ಇವನ್ ಮೀಡಿಯಾದಲ್ಲೇ ನೋಡಿಬೇಕಿದೆ. ನಿಮಗೆ ಕೆಲವು ಸ್ಟಾರ್ಗಳಿರುತ್ತೆ, ಇಲ್ಲ ನನಗೆ ಇವನೇ ಬರಬೇಕು, ನಾನು ಇಂಟ್ರ್ಯೂ ಮಾಡೋದಕ್ಕೆ, ನಾನು ಅವನಿಲ್ಲ ಅಂದರೆ ಇಂಟ್ರ್ಯೂ ಮಾಡಿಕೊಡೋದಿಲ್ಲ ಅಂತೇಳಿ. ನಾನು ಕಂಡವರಲ್ಲಿ ಒಬ್ಬರೇ ಶಿವಣ್ಣ ಒಬ್ಬರೇ. ನಿನ್ನೆ ಮೀಡಿಯಾಗೆ ಬಂದಿರೋ ಇಂಟರ್ನಿ ಹೋಗಿ ಇಂಟ್ರ್ಯೂ ಬೇಕು ಅಂದರೂ ಕೂಡ ಶಿವಣ್ಣ ಕೊಟ್ಟಿದ್ದಾರೆ. ಈ ಇಂಟರ್ನಿಗಳು ಅದನ್ನು ಮಾಡಿದ್ದಾರೆ. ಅದು ಶಿವಣ್ಣ, ಅದು ಡೌನ್ ಟು ಅರ್ತ್ ಅಂತ ಹೇಳೋದು ವ್ಯಕ್ತಿತ್ವ. ಸೊ ಹಾಗಾಗಿ ನೋಡಿ, ಶಿವಣ್ಣ ಆರಾಮ್ಸೆ ಗೆದ್ದು ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲರ ಆಮೇಲೆ ನಿಜವಾಗಿ ಹೇಳ್ಬೇಕಂದ್ರೆ ಆ ಸುತ್ತಮುತ್ತ ಜನ ಜಾಸ್ತಿ ಸೇರಿದ ಕಾರಣಕ್ಕಾಗಿ ಸ್ವಲ್ಪ ಇಮೋಷನಲ್ ಆದರು ಅಂತ ಅನಿಸುತ್ತೆ. ಅದರ್ವೈಸ್ ಅವರು ಸಿಂಹದ ಮರಿನೇ. ಇದರ ನಡುವೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ರಷ್ಯಾ ಕ್ಯಾನ್ಸರ್ಗೊಂದು ಔಷಧಿಯನ್ನು ಕಂಡು ಹಿಡಿದಿದೆ ಅನ್ನುವಂಥದ್ದು. ಅದನ್ನು ಫ್ರೀಯಾಗಿ ಕೊಡ್ತಾರಂತ ಅವರು. ನೆಕ್ಸ್ಟ್ ಆದಷ್ಟು ಬೇಗ ಅದು ಹೊರಗೆ ಬರಲಪ್ಪ. ಯಾಕಂದರೆ ಎಷ್ಟೋ ಜನ ಬರ್ತಾರೆ ಕ್ಯಾನ್ಸರು ಮತ್ತೊಂದು ಅಂತೇಳಿ ಬರ್ತಾ ಇರುವಾಗ ಏನು ಮಾಡೋದಪ್ಪ ಅಂತ ಅನಿಸ್ಬಿಡುತ್ತೆ ನಮಗೆಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದಾಗಲಿ ಒಂದೊಂದು ಕಾಲಘಟ್ಟದಲ್ಲಿ ಅಂಥದ್ದೊಂದು ಬದಲಾವಣೆಗಳಾಗಬೇಕು. ಶಿವಣ್ಣ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಹಾರೈಕೆಗಳು ಶಿವಣ್ಣನಿಗಾಗಿ ಒಂದು ಹಾರೈಕೆ ಇರಲಿ ಪ್ರತಿಯೊಬ್ಬರದ್ದು ಕೂಡ. ಶಿವಣ್ಣ ಹೆಂಗೆ ಆಮೇಲೆ ಅವ್ರು ಮೆಚ್ಚಬೇಕೇನು ಗೊತ್ತಾ ನೋಡಿ, ಅದನ್ನು ತಲೆ ಬೋಳಿಸ್ಕೊಂಡು ಹೋದ್ರು. ಅದು ಧೈರ್ಯ. ಇಲ್ಲ ಅಂದರೆ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಲ್ಲ, ಯಾವನೇನು ಅಂದ್ಕೊಳ್ಳಲ್ಲ ರೀ. ನಾವು ಧೈರ್ಯ ತೋರಿಸ್ಬೇಕಷ್ಟೆ.